ಮಾರ್ಕೆಟ್ ಇಲ್ಲ ಅವ್ರಿಗೆ. APMC ಅಂತದಕ್ಕೂ ಮತ್ತೆಲ್ಲ ಒಯ್ಬೇಕು ಕಾಳುಗಳನ್ನ, ಹೋಗ್ಕೊಳ್ಳೋ ರೇಟ್ ಇರೋದಿಲ್ಲ, ಡೌನ್ ಆಗಿರ್ತದೆ, ಅಷ್ಟಕ್ಕೆ ಮಾರಕ್ಕೆ ಮನಸ್ಸಾಗೋದಿಲ್ಲ. ಇಟ್ಕೊಂಡ್ರೆ ಮನೆಯಲ್ಲಿ ಇಟ್ಕೊಳ್ಳೋ ಜಾಗ ಇಲ್ಲ, ರೈತ ಲಾಸ್ ಆಗಿಬಿಡ್ತಾನೆ. ಅದನ್ನು ನಾವು ಬಡ್ಕೊಂಡು ಹೇಳ್ತಾ ಇರೋದು ಮೇಲಿಂದೆಲ್ಲ ರೈತರಿಗೆ ಹೇಳ್ತಾ ಇರೋದು, ನಿಮಗೂ ಹೇಳ್ತಾ ಇರೋದು, ಸರ್ಕಾರಗಳು. ಈಗ ಸರ್ಕಾರಕ್ಕೆ ಹೇಳ್ಬೇಕಾಗಿದೆ ಇದನ್ನು. ಅವ್ರಿಗೆ ತಮ್ಮ ಬೆಳೆದ ಬೆಳೆಯನ್ನು ಇಟ್ಕೊಳ್ಳಿಕ್ಕೆ ಜಾಗ ಮಾಡಿಕೊಡ್ರಿ, ಅವ್ರಿಗೆ ಅಂದರೆ ಗೋಡೌನ್ ಮಾಡಿಕೊಡ್ರಿ. ಗೋಡೌನ್ಗಳನ್ನು ಪ್ರತಿಯೊಂದು ಹಳ್ಳಿಗೆ ಮಾಡಿಕೊಟ್ರಪ್ಪ ಅಂತಂದರೆ ತಾವು ಬೆಳೆದ ಬೆಳೆ ಇಟ್ಕೊಳ್ತಾರೆ, ರೇಟ್ ಬಂದಾಗ ಮಾರ್ತಾರೆ, ರೇಟ್ ಬರ್ತೈತೆ, ಅವ್ರಿಗೆ ಲಾಭ ಆಗ್ತೈತಿ. ಸ್ವತಃ ತಮ್ಮ ಕಾಳುಗಳಿಗೆ, ತಮ್ಮ ಬೆಳೆದ ಬೆಳೆಗೆ ಬೆಂಬಲ ನೀವು ಕೊಡಲೇಬೇಡ್ರಿ, ಘೋಷಣೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹೇಗಂದ್ರೆ ಎಲ್ಲರಿಗೂ ಆಹಾರ ಅವಶ್ಯದ. ಇವತ್ತು ಎವ್ರಿ ಒನ್ ವಾಂಟ್ಸ್ ಫುಡ್. ಆಹಾರ ಬೆಳೆ ಅವ್ರಿಗೆ ಇತ್ತಂದ್ರೆ ಅವ್ರ ಸಹಜ ಐತಿ. ಸಮಾಜ ಈಗ ನೋಡ್ತೀವಿ, ನಾವು ನೋಡ್ತೀವಿ ಮಾರ್ಕೆಟಲ್ಲಿ ಏನು ಇರ್ತದಪ್ಪ, ಅದು ಅಖರಿ ಆಗ್ತದೆ. ಅಖರಿ ಅಂದರೆ ಕಡಿಮೆ ಆಗ್ತಪ್ಪ ಅಂದರೆ ರೇಟ್ ಏನು ಜಂಪ್ ಆಗ್ತದೆ. ಅದಕ್ಕೆ ಆ ಒಂದು ರಾಶಿ ಬಂದಾಗ ಪಾಪ ಇಟ್ಕೊಳ್ಳೋ ಜಾಗ ಇರೋದಿಲ್ಲ ಅವ್ರಿಗೆ, ಒಣಗಿಸ್ಕೊಂಡು ಮಾಡಿ. ಹೀಗಾಗಿ ಅವ್ರು ಸೋಲ್ತಾ ಇದ್ದಾರೆ. ಅದಕ್ಕಾಗಿ ಮುಖ್ಯವಾಗಿ ಆಗಬೇಕಾಗಿದ್ದು ಅವ್ರಿಗೆ ಮಾರ್ಕೆಟ್, ಅದನ್ನು ಮಾಡಬೇಕಾಗಿದ್ದು ಗೋಡಾವನ ಮತ್ತು ನೀರು. ಇವೆರಡು ಸರಿಯಾಗಿ ಕೊಟ್ಟರಪ್ಪ ಅಂತಂದ್ರೆ ನೀವು APMC ಅವಶ್ಯಕತೆಯೇ ಇಲ್ಲ. ಅಲ್ಲಿ ಪ್ರತಿಯೊಂದು ಹಳ್ಳಿಗೆ ಒಂದು 2 ಹಳ್ಳಿ ನಡಕ್ಕೆ ಒಂದು ವೇವ್ ಬ್ರಿಡ್ಜ್ ಮಾಡಿರಿ, ಮತ್ತೆ ಮಾಡಿ ಅಲ್ಲೇ ಇರ್ತಾರೆ, ಅವರ ಮಾಡ್ತಾರಲ್ರಿ, ಮಾರಕರು ಅವ್ರು ಇರ್ತಾರೆ. ಮತ್ತು ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟ್ರಿಗಳು ಮಾಡಿಸಿ ಸುಮ್ಮನೆ ಈಗ ನೋಡಿ 4,500 ಮೇಲೆ ಖರ್ಚು ಬರ್ತದೆ. ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀವಿ ನಾವು, ಬರ್ರಿ ರೈತರಂತೆ ಬಂದು ನೋಡ್ರಿ, ಅಭ್ಯಾಸ ಮಾಡಿರಿ. 4 ಗೋಡೆಗಳ ಮಧ್ಯೆ ಕಲ್ತಂಥ ಈ ಅಗ್ರಿ ಮಾಡಿದಂಥ MSc ಅಗ್ರಿನೋ BSc ಅಗ್ರಿ ಮಾಡಿದವ್ರು ಹೇಳೋದಲ್ಲ ಎಷ್ಟು ಖರ್ಚು ಬರ್ತದಕ್ಕೂ. ಅವ್ರು ಸ್ವತಃ ದುಡೋದ ಮಾಡಿ ಬೀಜ ಗೊಬ್ಬರ ಎಲ್ಲ ಹಾಕಿ ಮಾಡಿ ಭೂಮಿ ಖರ್ಚೆಲ್ಲ ತೆಗೆದು ತನ್ನ ಶ್ರಮ ಹಾಕಿ ತೆಗೆದು ಬರ್ತೈತೆ ಲಾಭ.